ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ಅಷ್ಟಮಿ ತಿಥಿ ಇದೆ. ಅಷ್ಟಮಿ ತಿಥಿಯಂದು ನಾವು ಎಷ್ಟು ಅದ್ಭುತವಾಗಿ ವಾರಾಹಿ ದೇವಿಯನ್ನು ಆರಾಧನೆ ಮಾಡ್ತೀವೋ ಅದೇ ರೀತಿ ಕಾಲಭೈರವನಿಗೂ ಕೂಡ ನೀವು ಈ ಒಂದು ದೀಪವನ್ನು ಹಚ್ಚಿದರೆ ನಿಮ್ಮ ಕಠಿಣ ಸಮಸ್ಯೆಗಳಿಂದ ಪಾರಾಗಬಹುದು ಸ್ನೇಹಿತರೆ. ನಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಠೋರವಾದ ಸಮಸ್ಯೆಗಳು ನಡೀತಾ ಇದೆ. ಕಣ್ಣೀರಲ್ಲೇ ಕಾಲು ತೊಳಿತಾ ಇದ್ದೀವಿ ನಾವು. ನಮಗೆ ಬೇರೆ ದಾರಿನೇ ಕಾಣ್ತಾ ಇಲ್ಲ. ಯಾರ ಹತ್ರ ಕೂಡ ನಾವು ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಕಷ್ಟನ ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಮತ್ತೊಂದು ಒಂದು ಸೃಷ್ಟಿಯಾಗಿರುತ್ತೆ. ಈ ರೀತಿ ಒಂದಾದ್ರ ಮೇಲೆ ಒಂದು ಅಂತಂದ್ಬಿಟ್ಟು ಕಷ್ಟಗಳನ್ನ ನಾವು ಪಡ್ತಾನೇ ಇದ್ದರೆ ಸ್ನೇಹಿತರೆ, ಯಾಕಂದರೆ ಜೀವನ ಅನ್ನೋದು ಒಂದು ಹೋರಾಟ. ಆದರೆ ಪ್ರತಿ ಸಾರಿನೂ ನಮಗೆ ಆ ಕಷ್ಟದಲ್ಲೇ ನಾವು ಬೆಂದೋಗ್ತಾ ಇದ್ದೀವಿ ಅನ್ನುವಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ಕಾಲಭೈರವನಿಗೆ ಈ ದೀಪವನ್ನು ಹಚ್ಚಿದರೆ ನೀವು ಹತ್ತಿರದಲ್ಲೇ ದೇವಸ್ಥಾನಗಳಿದ್ದರೆ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ದೇವಸ್ಥಾನಗಳು ಸಿಗಲಿಲ್ಲ ನಿಮಗೆ, ಕಾಲಭೈರವನ ದೇವಸ್ಥಾನ ಏನಾದರೂ ಸಿಗಲಿಲ್ಲ ಅಂದರೆ ನಿಮ್ಮ ಮನೆಯ ಹತ್ತಿರನೇ, ನಿಮ್ಮ ಮನೆಯ ಹೊಸ್ತಿಲ ಬಳಿ, ಮನೆಯ ಒಳಗೆ ಅಲ್ಲ, ಮನೆಯ ಹೊಸ್ತಿಲ ಬಳಿ ಈ ದೀಪಾರಾಧನೆ ಮಾಡಿದರೆ ನಿಮ್ಮ ಎಷ್ಟೇ ಕಠಿಣ ಸಮಸ್ಯೆಗಳು, ತೀರೋದೇ ಇಲ್ಲ ಅನ್ನುವ ಸಮಸ್ಯೆಗಳು ಕೂಡ ತೀರಿಸುವ ಶಕ್ತಿ ಇದೆ ಈ ಒಂದು ದೀಪಾರಾಧನೆಗೆ. ತಪ್ಪದೆ ನೀವು, ಅದು ಯಾವ ಸಮಸ್ಯೆ ಆಗಿರಬಹುದು ಸ್ನೇಹಿತರೆ, ಅದರಿಂದ ನಾವು ಜಾಸ್ತಿ ಕಷ್ಟಪಡ್ತಾ ಇದ್ದೀವಿ, ನೋವು ತಿಂತಾ ಇದ್ದೀವಿ, ಅದರಿಂದ ನಾವು ಏನೇ ಆದ್ರೂ ಹೊರಗೆ ಬಂದುಬಿಡಬೇಕು ಅನ್ನೋದಿದ್ದರೆ, ಹಾಗೂ ಕಠಿಣವಾದ ಒಂದು ಮನೆಯಲ್ಲಿ ಏನಾದರೂ ತೊಂದರೆಗಳು ಅಂದರೆ ಅದನ್ನು ನಾವು ಪ್ರತಿ ಸಾರಿನೂ ರಿಪೀಟ್ ಆಗ್ತಾ ಇದ್ದರೆ, ಒಬ್ಬೊಬ್ರಿಗೊಂದೊಂದು ಥರ ಇರುತ್ತೆ ಸ್ನೇಹಿತರೆ. ಅದು ಆರೋಗ್ಯ ಸಮಸ್ಯೆ ಇರಬಹುದು. ಆರೋಗ್ಯ ಸಮಸ್ಯೆ ಅಂತ ಬಂದಮೇಲೆ ಒಂದು ಸರಿ ನಾವು ಹಾಸ್ಪಿಟಲ್ಗೆ ಏನಾದರೂ ಹೋದರೆ ಲಕ್ಷಾಂತರ ಖರ್ಚು ಮಾಡಬೇಕು, ಸಾಲ ಮಾಡಿ ಖರ್ಚು ಮಾಡಬೇಕು. ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ, ನಮಗೆ ಹಣಕಾಸಿನ ಸಮಸ್ಯೆ ತೀರದಷ್ಟು ಕಷ್ಟಗಳು ಜಾಸ್ತಿ ಆಗಿಬಿಟ್ಟಿದೆ. ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನುವಾಗ, ಯಾವ ಸಮಸ್ಯೆನೇ ಆಗಿರಬಹುದು, ಅದಕ್ಕೆ ನಮಗೆ ಒಂದು ಸೊಲ್ಯೂಷನ್ನು ಅಂತ ಸಿಕ್ಕಿಲ್ಲ ಇನ್ನೂ ಅನ್ನುವಾಗ ಈ ದೀಪವನ್ನು ಹಚ್ಚಿ ಕಾಲಭೈರವನ ದೇವಸ್ಥಾನದಲ್ಲಿ, ಯಾಕಂದರೆ ನಮ್ಮ ಒಂದು ಜೀವನದಲ್ಲಿ ನಾವು ಬದುಕಿರುವವರೆಗೂ ಹೋರಾಟ ನಡೆಸ್ತಾನೆ ಇರಬೇಕು. ಆ ಬದುಕನ್ನು ನಾವು ಹಸನಾಗಿ ಮಾಡ್ಕೊಳ್ಬೇಕು ಅಂದರೆ ಈ ಪ್ರಯತ್ನನ ಪಡಬೇಕು ಸ್ನೇಹಿತರೆ. ತುಂಬ ಜನಕ್ಕೆ ಅಷ್ಟಮಿ ತಿಥಿ ಯಾವ ದಿನ ಬಂದಿದೆ ತಿಳಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಅಷ್ಟಮಿ ಈ ದಿನ ಇದೆ. ನೀವು ಇದನ್ನೆಲ್ಲನೂ ಮಾಡ್ಕೊಳ್ಳೋದು ನಾವು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳೋದು. ದೇವಸ್ಥಾನಗಳಲ್ಲಾದರೆ ನೀವು ಯಾವ ಸಮಯದಲ್ಲಾದರೂ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಹೋಗಿ ಕಾಲಭೈರವನ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಬರಬಹುದು. ಇಲ್ಲ ನಾವು ಮನೆ ಹತ್ರನೇ ಮಾಡ್ಕೊಳ್ತೀವಿ ಅನ್ನೋರಾದರೆ ಮನೆ ಹತ್ರ ಸಂಧ್ಯಾಕಾಲದಲ್ಲಿ, ಗೋಧೂಳಿ ಸಮಯ ಅಂತ ಹೇಳ್ತೀವಿ ಸ್ನೇಹಿತರೆ, ಆ ಸಮಯದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ನೀವು. ಇದಕ್ಕೆ ಬೇಕಾಗಿರೋದು ಚಿಕ್ಕದಾಗಿ ಒಂದು ಬೂದುಗುಂಬಳಕಾಯಿ ತಗೊಳ್ಳಿ. ಆರಾಮಾಗಿ ನಮಗೆ ಎಲ್ಲ ಒಂದು ತರಕಾರಿ ಅಂಗಡಿಗಳಲ್ಲೂ ಕೂಡ ಪ್ರತಿಯೊಂದು ಕಡೆಯೂ ಸಿಗುತ್ತೆ. ಚಿಕ್ಕದಾಗಿ ತಗೊಳ್ಳಿ, ದೊಡ್ಡದೇನು ಬೇಡ. ಅದನ್ನು ಸಮವಾಗಿ ಕಟ್ ಮಾಡಿಬಿಟ್ಟು 2 ಭಾಗಗಳಾಗಿ ಕಟ್ ಮಾಡಿಬಿಟ್ಟು ಅದರಲ್ಲಿರುವ ಒಂದು ತಿರುಳು, ಏನು ಬೊಜ್ಜು ಅಂತ ಹೇಳ್ತೀವಿ, ಅದನ್ನೆಲ್ಲ ಕ್ಲೀನಾಗಿ ತೆಗೆದುಬಿಡಿ. ತೇವಾಂಶ ಎಲ್ಲ ಹೋಗೋ ಥರ ಒರೆಸ್ಬಿಟ್ಟು ನೀವು ಇದಕ್ಕೆ ನೀವು ಏನು ದೀಪಕ್ಕೆ ಎಣ್ಣೆ ಹಾಕ್ತಿರೋ ಆ ಎಣ್ಣೆನೇ ಹಾಕಿಬಿಟ್ಟು, ಸಾಧ್ಯ ಆದರೆ ಕೆಂಪು ಬತ್ತಿಗಳ ದೀಪಾರಾಧನೆ ಮಾಡಿ. ಮನೆಯ ಮುಂದೆ ನೀವು ಹೊಸ್ಲನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಈ ಗಂಧ ಎಲ್ಲ ಇಟ್ಟು, ಹೂವಿನ ಅಲಂಕಾರ ಮಾಡಿಕೊಂಡು ನೋಡಿ, ಈ ಡಿಸ್ಪ್ಲೇ ಆಗ್ತಾಯಿದೆ ನೋಡಿ, ಈ ರೀತಿನಾದರೂ ನೀವು ಮಾಡ್ಕೊಳ್ಬಹುದು. ಅಥವಾ ಈ ಕಡೆ ಒಂದು ಆ ಕಡೆ ಒಂದು ಅಂತಂದ್ಬಿಟ್ಟು ಹೊಸ್ಲತ್ರ ಈ ಕಾರ್ನರಲ್ಲಿ ನೀವು ಒಂದೊಂದನ್ನು ಇಟ್ಟು ಪೂಜೆನ ಮಾಡ್ಕೊಳ್ಬಹುದು. ಈ ದೀಪ ಮಾತ್ರ ತುಂಬ ಶಕ್ತಿಶಾಲಿಯಾದ ದೀಪಾರಾಧನೆ ಸ್ನೇಹಿತರೆ. ಒಂದೊಂದು ದೀಪಾರಾಧನೆ ನಮ್ಮ ಜೀವನವನ್ನೇ ಒಂದು ಬೆಳಕಿನ ಕಡೆ ಕರ್ಕೊಂಡು ಹೋಗುವಷ್ಟು ಶಕ್ತಿ ಇರೋದರಿಂದ ತಪ್ಪದೇ ಇದನ್ನು ಮಾಡ್ಕೊಳ್ಳಿ. ಆಮೇಲೆ ಮಾರನೇ ದಿನ ಇದನ್ನು ತೆಗೆದುಕೊಂಡೋಗಿ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿದ್ರೆ ಸಾಕು. ಅಷ್ಟೇ
ತುಂಬ ಸರಳವಾದ ವಿಧಾನ. ಇದನ್ನು ನೀವು ದೇವಸ್ಥಾನದಲ್ಲಾದರೂ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಾದರೂ ಮಾಡ್ಕೊಳ್ಬಹುದು. ಈ ರೀತಿ ಒಂದು 3 ಅಥವಾ 5 ಅಷ್ಟಮಿ ಮಾಡ್ತಾ ಬನ್ನಿ. ಎಷ್ಟೊಂದು ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ ಅಂದರೆ ನಿಮಗೆ ಆಶ್ಚರ್ಯ ಆಗಬೇಕು. ಇಷ್ಟೆಲ್ಲ ಕಷ್ಟಗಳು ನಾವೇ ಪಟ್ಟುವ, ಈಗ ನಮಗೆ ದೇವರು ಕರುಣೆ ತೋರಿಸಿದ್ದಾನೆ ಅಂತಂದ್ಬಿಟ್ಟು ನಿಮಗೆ ತುಂಬ ಸಂತೋಷ ಆಗುತ್ತೆ. ಈ ಸರಳ ವಿಧಾನವನ್ನು ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.